ಹೇಳಿದ್ದುಂಟ ಅಮ್ಮ ಚೇಂಜ್ ಆಗ್ಬಿಟ್ಟಿದ್ಯಾ ಕಣೋ ಅಂತ? ಇಲ್ಲ, ಅಬ್ಸರ್ವ್ ಮಾಡ್ತಾರ ಅವರು, ಹೇಳಲ್ಲ. ಗೊತ್ತಾಗಿರುತ್ತೆ. ಗೊತ್ತಾಗಿರುತ್ತೆ ಗೊತ್ತು ಅಂತ ನಿಮ್ಗೂ ಗೊತ್ತು. ಗೊತ್ತು. ಓಕೆ, ಆಮೇಲೆ ಊಟ ತಿಂಡಿ ಬಿಗ್ ಟೈಮ್ ಆಸೆ ಅನ್ಸುತ್ತೆ ಇವಾಗ ತಿನ್ಬೇಕು ಮಾಡ್ಬೇಕು ಅಂತ. ಬರೀ ತಿಂದ ಮೇಲೆ ಅಷ್ಟ ಇದು ಹೆಂಗಿದ್ರು ತಿಂತಿದೀವಿ. ಇವಾಗ ಮುಗ್ದಿರೋದ್ರಿಂದ ನನ್ನ ಪಾತ್ರ ಇವಾಗ ಒಂದ್ಸತಿ 2 ಸತಿ ತಿಂದಿರ್ಬೋದು, ಬಟ್ ಆದ್ರೆ ಮುಂಚಿನಷ್ಟು ಆಸೆ ಪಟ್ಟು ತಿನ್ಬೇಕು ಅಂತ ಆಸೆ ಆಗ್ತಾನೆ ಇಲ್ಲ ಈಗ. ಸಾಮಾನ್ಯವಾಗಿ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಅಲ್ಲೊಂದು ಪ್ರತೀತಿ ಇದ್ದೇ ಇರುತ್ತೆ. ಅಲ್ಲೂ ಪೂಜೆ ಮಾಡ್ತಾರೆ, ಅಲ್ಲೂ ಊಟಕ್ಕೆ ಹಾಕ್ತಾರೆ. ಈ ತರದ ಸೀರಿಯಲ್ ಮಾಡ್ಬೇಕಾದ್ರೆ ಪ್ರೊಡಕ್ಷನ್ ಇಂದ ಕಟ್ಟುನಿಟ್ಟಿನ ಕ್ರಮಗಳು ಇರುತ್ತೆ. ಮಾಡ್ತಿರೋದು ದೇವರ ಸೀರಿಯಲ್, ಖಂಡಿತವಾಗ್ಲೂ ಕಟ್ಟುನಿಟ್ಟಾಗಿ ಅವರು ಫಾಲೋ ಮಾಡ್ತಾರೆ. ಆಮೇಲೆ ಯಾರು ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಎಂಕರೇಜ್ ಮಾಡ್ತಾರೆ. ನಾನು ಊಟ ತಿಂಡಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೆ ಏನು ಬೇಕು ಮಾಡಿ ತಿನ್ನಿ, ತೊಂದರೆ ಇಲ್ಲ, ಪಾತ್ರ ಚೆನ್ನಾಗಿ ಮಾಡಿ ಅಷ್ಟೇ ಎಂಕರೇಜ್ ಮಾಡ್ತಾರೆ. ಇದು ಆಗಿದ್ದುಂಟ. ಆದರೆ ನೀವು ಸೆಟ್ಟಿಗೆ ದಿನ ಬರೋರು ಬರ್ತಿದ್ದೀರಾ, ಬಟ್ ಅಲ್ಲಿ ಯಾರೊಬ್ಬ ಚಾಕು ಕೊಡೋ ಹುಡುಗ ಅಥವಾ ಯಾರೋ ಲೈಟ್ ಬಾಯ್ ಹುಡುಗ ಅಥವಾ ಯಾರೋ ಡ್ರೈವರು ನಮಸ್ಕಾರ, ಈ ತರದ ಭಕ್ತಿಯ ಭಾವದಲ್ಲಿ ನಿಮ್ಮನ್ನು ನೋಡಿ ನಮಸ್ಕಾರ ಮಾಡಿದ್ದು ಉಂಟಾ? ಇದೆ. ಅದು ಟ್ರಾವೆಲ್ ಆಗ್ತಾ ಆಗ್ತಾ ಪಾತ್ರದಲ್ಲಿ ಡೈಲಿ ಬಂದು ಗುಡ್ ಮಾರ್ನಿಂಗ್ ಹೇಳಿ 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 ಅದು ನಮಸ್ಕಾರ ಬಂತು. ಫಸ್ಟ್ ಸ್ಟಾರ್ಟಿಂಗ್ ಮುಂದೆ ಗುಡ್ ಮಾರ್ನಿಂಗ್ ಶ್ರೇಯಸ್ ಅಂತಿದ್ರು. ಈಗ ಯಾರು ಅಂತಾರಲ್ಲ ಶ್ರೇಯಸ್ ಗುಡ್ ಮಾರ್ನಿಂಗ್ ಅನ್ನೋರು ಇರ್ತಾರೆ. ಒಂದಷ್ಟು ಟ್ರಾವೆಲ್ ಆದ್ಮೇಲೆ ಶ್ರೇಯಸ್ ಬಿಟ್ಬಿಡ್ತಾರಾಗ. ಆ ಥರದ್ದು ನೋಡ್ತಿದ್ಯಾ? ಹೌದು, ಎಲ್ಲರೂ ಆಮೇಲೆ ಪಾತ್ರ ಮಾಡ್ತಾ ಮಾಡ್ತಾ ಅವರು ಎಲ್ಲ ನೋಡ್ತಾರಲ್ಲ, ರಾಯರೇ ರಾಯರೇ ಅನ್ನಕ್ಕೆ ಶುರು ಮಾಡ್ಬಿಟ್ರು. ಇವಾಗ ನನ್ಗೆ ಏನಾರು ಹೇಳ್ಬೇಕು ಅಂದ್ರು, ಇನ್ಕ್ಲೂಡಿಂಗ್ ನವೀನ್ ಕೃಷ್ಣ ಸರ್ ಎಲ್ಲಾರು ರಾಯರೇ ಇದು ಹಿಂಗಲ್ಲ, ಇದು ಹಿಂಗೆ, ಈ ತಪ್ಪಾಯ್ತಿದ್ದು ತಿದ್ದಬೇಕಾದ್ರೂ ರಾಯರೇ ಅಂತಾನೆ ಅಡ್ರೆಸ್ ಮಾಡ್ತಾರೆ. ಶ್ರೇಯಸ್ ಅಂತ ಹೇಳ್ತಿರ್ಲಿಲ್ಲ, ರಾಯರೇ ಅಂತಾನೆ ಹೇಳ್ತಾರೆ. ಯಾವತ್ತಿಗೂ ಬೈಯೋದು ಮಾಡೋದು ಇಲ್ಲ, ಯಾರಿಗೂ ಇಲ್ಲ, ಯಾವ ಪಾತ್ರಕ್ಕೂ ಇಲ್ಲ, ನಿಮ್ಗಂತೂ ಇಲ್ವೇ ಇಲ್ಲ. ಹೇಳ್ದಂಗೆ ಅದು. ಹೌದು, ನನ್ಗೆ ನಿಜವಾಗ್ಲೂ ಏನ್ ಅನ್ಸಿದ್ದು ಅಂದ್ರೆ, ರಾಯರು ಅವರಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗ್ ಬೇಕೋ ಅದನ್ನ ನಿರ್ದೇಶನ ಮಾಡ್ಕೊಂಡಿದ್ದಾರೆ. ಸೊ ನಾವು ಅವ್ರಿಗೆ ಹಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವರಷ್ಟು ನಮ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಇದು ಒಳ್ಳೇದು. ಖಂಡಿತ ಅವರು ನವೀನ್ ಕೃಷ್ಣ ಸರ್ ಅಷ್ಟು ಚೆನ್ನಾಗಿ ಅಷ್ಟು ಪೇಷನ್ಸ್ ಇಂದ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ರಾಯರ್ ಅವರಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಹೀಗೆ ಬರ್ಬೇಕಂತ. ಹೆಂಗೆ ಫಾಲೋ ಮಾಡ್ತಿದ್ರು ನವೀನ್ ಕೃಷ್ಣ? ಹಿಂಗೆ ಈ ಥರದೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವರು ಅದನ್ನ ಆಹ್ವಾನ ಮಾಡ್ಕೋಬೇಕಲ್ಲ, ಒಬ್ಬ ಡೈರೆಕ್ಟರ್ ಆಗಿ, ಕಥೆಗಾರನಾಗಿ ಹೇಗಿತ್ತು ಅವ್ರ ತಯಾರಿ, ಹೇಗಿತ್ತು ನೀವು ಅಬ್ಸರ್ವ್ ಮಾಡ್ದಂಗೆ ನವೀನ್ ಕೃಷ್ಣ? ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್, ಸೀನ್ ಪೇಪರ್ ಬರುತ್ತೆ, ನಾವು ಓದ್ತಿರ್ತೀವಿ. ನಾವು ಓದೋದಿಕ್ಕೂ ವಿಜುವಲ್ ಆಗಿ ಬರೋದಿಕ್ಕೂ ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಬೇರೆ, ಡೈರೆಕ್ಟರ್ ಅವ್ರ ಪರ್ಸ್ಪೆಕ್ಟಿವೇ ಬೇರೆ. ನವೀನ್ ಕೃಷ್ಣ ಸರ್ ಅದನ್ನು ತುಂಬ ಈಸಿ ಮಾಡ್ಕೊಟ್ಬಿಡೋರು. ರಾಯರಾಗಿ ನಾನು ಹೆಂಗೆ ಹೇಳ್ಬೋದು ಅಂತ ಅವ್ರು ಹೇಳ್ಕೊಡೋರು ನನಗೆ. ಅದು ಅವರು ಪ್ರಿಪ್ರೇಷನ್ ನವೀನ್ ಸರ್ದು. ಇದು ಓದ್ಕೊಂಡಿದ್ದೆ, ಯಾವುದೋ ಒಂದು ಶ್ಲೋಕ ಇತ್ತು, ಮತ್ತೊಂದಿತ್ತು, ಇದು ಹೆಂಗೆ ಹೇಳಿ ನನಗೆ ಇಲ್ಲಿಂದ ತೊಗೊಂಡು ಬಂದೆ ಡೈಲಾಗು, ಇಲ್ಲಿ ಸಡನ್ನಾಗಿ ಶ್ಲೋಕ ಬಂತು, ಎಲ್ಲಿ ಪಾಸ್ ಕೊಡಬೇಕು. ಯಾಕಂದರೆ ರಾಯರು ಅಂದರೆ ಅದು ಬೇರೆ ಪಾಸು, ಉಚ್ಚಾರಣೆ ಅದೆಲ್ಲ ನೀಟಾಗಿ ಫಾಲೋ ಮಾಡಬೇಕು. ಸರ್ ನೀಟಾಗಿ ನಮ್ಗೊಂಥರ ಈ ಸೀನ್ ಮುಗ್ದೋಯ್ತಾ ಹಂಗಾರೆ ಅಂತ ಅನ್ನಿಸ್ತಾ ಇತ್ತು ನಮಗೆ. ಅಷ್ಟು ಈಸಿಯಾಗಿ ಪೋಣಿಸ್ಕೊಟ್ಬಿಡೋರು ಕಥೆನ. ನೀವು ಇಲ್ಲಿ ಬರ್ತೀರಾ, ಫಸ್ಟ್ ಮಾತಿದ್ದು ಇಷ್ಟ, ಇವಾಗ ಶಾರ್ಟ್ ಇಷ್ಟು ಮಾತಾಡಿ, ಇವಾಗ ನೀಟಾಗಿ ಈಸಿ ಮಾಡಿಕೊಡೋರು. ಯಾವುದೇ ಸೀನು ನನಗೊಬ್ಬಂಗೆ ಅಲ್ಲ, ಎಲ್ಲ ಪಾತ್ರಕ್ಕೂ ಇವತ್ತಿಗೂ ಕೂಡ ತುಂಬ ಈಸಿ ಮಾಡಿಕೊಡ್ತಾರೆ ಅವರು. ಯಾವತ್ತು ಆ್ಯಕ್ಟರ್ಸ್ ಕಾನ್ಷಿಯಸ್ ಆಗ್ಬಿಡ್ತಾರೆ, ಇಷ್ಟು ದೊಡ್ಡ ಸೀನು, ಇಷ್ಟು ದೊಡ್ಡ ಡೈಲಾಗು ಅಂತ, ಅದು ಬಿದೋಗುತ್ತೆ, ಆ್ಯಕ್ಟ್ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಕಾನ್ಷಿಯಸ್ ಆಗಬಾರ್ದು, ಕಾನ್ಷಿಯಸ್ ಆಗದಿರೋ ಹಾಗೆ ನಮಗೆ ಕಟ್ಕೊಟ್ರು ನವೀನ್ ಸರ್. ಎಂಥ ಡೈಲಾಗ್ಸ್ ಆದ್ರೂ, ಎಂಥ ದೊಡ್ಡ ಸೀನ್ ಆದ್ರೂ, 15 ಪೀಸ್ ಸೀನ್ ಆದ್ರೂ ನೀಟಾಗಿ ಕೂತ್ಕೊಂಡು ಸೀನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅದಕ್ಕೆಲ್ಲ ಬ್ರೇಕ್ ಡೌನ್ ಮಾಡಿ, ಎಲ್ಲೆಲ್ಲಿ ಏನೇನು ಬರಬೇಕು, ಯಾವ ಶಾರ್ಟ್ಸ್ ಎಲ್ಲ ಮಾಡಿ, ಆಮೇಲೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ, ಇಷ್ಟ ಮಾಡಿ. ಇವಾಗ ಜಾಸ್ತಿ ಅವ್ರಿಗೆ ಹೇಳ್ದಷ್ಟು ಮಾಡಬೇಕು ಅಷ್ಟೇ. ದಟ್ಸ್ ವಾಟ್ ಈಸ್ ರಿಕ್ವೈರ್ಮೆಂಟ್ ವಾಸ್, ಎಕ್ಸ್ಟ್ರಾ ಮಾಡಬಾರ್ದು. ಬಿಗ್ಗೆಸ್ಟ್ ಶಾರ್ಟ್ ಅಂದ್ರೆ ಎಷ್ಟು ಡ್ಯೂರೇಷನ್? ಅತಿ ದೊಡ್ಡ ಶಾರ್ಟ್ ತೆಗೆದಿತ್ತು 4-5 ಮಿನಿಟ್ಸ್ ಇರೋ 3-4 ಮಿನಿಟ್ಸ್ ಇರ್ಬೋದು. ಅದು ಇರ್ಬೋದು. 3 ಮಿನಿಟ್ಸ್ ಅಂತೂ ಇದೆ. ಅದು ಇತ್ತೀಚೆಗೆ ಮಾಡಿದ್ದು. ಅಪ್ಪ ಅಂದ್ಬಿಟ್ಟು ಮಗ ಬಂದು ತಪ್ಕೊಂಡು ಮಾತುಕತೆ ಆಗತ್ತೆ, ಅದೊಂದು 3 ಮಿನಿಟ್ಸ್ ಬರ್ಬೋದು ಅಪ್ರಾಕ್ಸಿಮೇಟು. ಅದು ಸರ್ ಬಂದು ನೀಟಾಗಿ ಇದು ಮಾಡಿದ್ರು, ನೀವು ಬರ್ತೀರಾ, ಮಗ ಬರ್ತಾನೆ. ಫಸ್ಟು ನನ್ನ ಮಗನ ಪಾತ್ರ ಮಾಡೋರನ್ನ ತಪ್ಕೊಂಡು, ನೋಡು ಅಪ್ಪ ನಿಂಗೆ ತಪ್ಕೋಬೇಕು ನೋಡು, ಬಂದ ತಕ್ಷಣ ಅಪ್ಪ ನನಗೇನೋ ತಂದಿಲ್ವಾ ಅಪ್ಪ ನೀನು, ಇದೆಲ್ಲ ಹೇಳಿ ಅದೊಂಥರ ಲೈವ್ಲಿ ಎನ್ವೈರ್ಮೆಂಟ್. ಕೆಲವುದೆಲ್ಲ ಸೀನ್ ಪೇಪರಲ್ಲಿ ಇರೋದಿಲ್ಲ, ಅದನ್ನ ಅವ್ರು ಲೈವ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಪ್ರಿಪ್ರೇಷನ್ ಹಂಗೆ. ಸಾಮಾನ್ಯವಾಗಿ ಈ ಥರದೆಲ್ಲ ಪಾತ್ರದೊಳಗೆ ಜೀವಿಸ್ಬೇಕಾದ್ರೆ ಸುಪ್ತಾವಸ್ಥೆಯಲ್ಲಿ ಇದ್ದಾಗಲೂ ಕೂಡ ತುಂಬ ಕಾಡ್ಬಿಡುತ್ತೆ.
ಅಂದ್ರೆ ಡ್ರೀಮ್. ಹ್ಮ್ 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 ಶ್ರೇಯಸ್ ಕಶ್ಯಪ್ಗೆ ಈ ಪಾತ್ರ ಮಾಡ್ಬೇಕಾದ್ರೆ ಕನ್ಸಲ್ಲಿ ರಾಯರ್ ಬಂದ್ರು, ನಾನೇನೋ ಆಕ್ಟ್ ಮಾಡಿದ್ದೆ, ಇವತ್ತೇನೋ ಆಯ್ತು ನನಗೆ ಅನ್ನೋದೇನಾರು ಆಯ್ತಾ? ನನಗೆ ಇಲ್ಲಿವರೆಗೂ ರಾಯರ್ ಕನ್ಸಿನಲ್ಲಿ ಬಂದಿರಲಿಲ್ಲ, ಅಂದರೆ ಸೀರಿಯಲ್ ಮಾಡೋವರೆಗೂ. ನನ್ನ ಇಡೀ ಲೈಫಲ್ಲಿ ಯಾವತ್ತು ನಮ್ಮ ತಾಯಿಗೆ ತುಂಬ ಬರೋದು, ಮಂತ್ರಾಕ್ಷತೆ ಕೊಡೋದು, ಆ ಥರ ಎಲ್ಲ ಕನಸು ಬಂದಿದೆ ಅವ್ರಿಗೆ. ನನಗೆ ಯಾವತ್ತೂ ಬಂದಿರಲಿಲ್ಲ ರಾಯರ್ದು. ಸೀರಿಯಲ್ ಸ್ಟಾರ್ಟ್ ಆದಾಗ ಯಾವಾಗ ಅಂತ ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಒಂದು ತಿಂಗಳು 2 ತಿಂಗಳ ಹಿಂದೆ ಬೃಂದಾವನ ಕಾಣಿಸ್ತು, ರಾಯರ್ ಮಂತ್ರಾಲಯದ ಬೃಂದಾವನ ಮುಂದೆ ಮಸ್ಕಾಗಿದೆ, ಏನೂ ಕಾಣಿಸ್ತಾ ಇಲ್ಲ. ಯಾರೋ ಇಬ್ಬರು ಎತ್ತಿಗಳಿದ್ದಾರೆ ಬೃಂದಾವನದ ಮುಂದೆ. ಬೃಂದಾವನ ಅಂದ್ರೆ ಹೀಗೆ ರೈಟ್ ಸೈಡಲ್ಲಿ ಇಲ್ಲೊಬ್ರು ಅಲ್ಲೊಬ್ರು ಎತ್ತಿಗಳು ನಿಂತಿದ್ದಾರೆ, ಅವ್ರದ್ದೇನೋ ಮಾತುಕತೆ ಆಗ್ತದೆ. ಇಲ್ಲಿ ಇರೋರ ಪಕ್ಕ ನಾನು ನಿಂತಿದ್ದೀನಿ, ಏನಾಗ್ತಿದೆ ಗೊತ್ತಿಲ್ಲ, ಇಷ್ಟೇ ಸೀಕ್ವೆನ್ಸ್, ಏನಾಗ್ತಿದೆ ಗೊತ್ತಿಲ್ಲ, ಏನೋ ಪ್ರಶ್ನೆ ಕೇಳ್ತಿದ್ದೆ, ಯಾಕೆ ಹಿಂಗಾಯ್ತು ಅಂತ ಅವ್ರಿಗೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಇಲ್ಲಿ ನಿಂತಿದ್ದಾರೆ, ಕಾವಿ ಹಾಕೊಂಡು ನಿಂತಿದ್ದಾರೆ, ಮುಖ ಏನೂ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿ ನಿಂತಿದ್ದೀನಿ, ಹಿಂಗೆ ಕೈ ಕೊಟ್ಕೊಂಡು ನಿಂತಿದ್ದೀನಿ, ಏನೋ ಮಾತಾಡ್ತಿದ್ದಾರೆ ಅಂತ ಅಷ್ಟೇ. ಎಚ್ಚರ ಆಯ್ತು ಅಷ್ಟೇ, ಏನಿಲ್ಲ. ಅದೇನು ಲಾಜಿಕ್ಕು ಅಂತನೂ ಗೊತ್ತಿಲ್ಲ ನನಗೆ. ಎಚ್ಚರ ಆಗೋಯ್ತು. ಒಳ್ಳೆ ಕನ್ಸು ಮಾತ್ರ, ಒಳ್ಳೆ ನಿದ್ದೆ, ಒಳ್ಳೆ ಹೇಳ್ದೆ ನಾನು. ನೋಡಿ ಇಷ್ಟು ದಿನ ಬರ್ತಿರ್ಲಿಲ್ಲ ಅಂದ್ರೆ ಇವಾಗ ನೋಡ್ರಿ ಕಾಣಿಸ್ಕೊಳಕ್ ಶುರು ಮಾಡಿದಾರೆ ನಿನ್ಗೆ. ಈಗ ನಿಮ್ ಎಪಿಸೋಡ್ ಮುಗೀತಲ್ಲ, ಅಂದ್ರೆ ವೆಂಕಟನಾಥ ಯೌವನಾವಸ್ಥೆ ರಾಯರು ಮುಗೀತು. ಈಗ ಯೌವನದ ನಂತರದ ರಾಯರ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಅದರಿಂದ ಒಂಚೂರು ಗ್ಯಾಪ್ ಬಂತು ನಿಮ್ಗೆ. ಗ್ಯಾಪ್ ಬಂದಿದ್ದಕ್ಕೆ ನಮ್ ಜೊತೆ ಇಂಟ್ರೂ ಆಗ್ತಾ ಇದೆ. ಇಲ್ಲರೆ ಅವರ IT ಕೆಲಸ, ಈ ಶೂಟಿಂಗ್ ನ ನಡುವೆ 1 ದಿನ 1 ಗಂಟೆ ನೋ ಚಾನ್ಸ್, ಅಂದ್ರೆ ಅಷ್ಟು ಕಂಟಿನ್ಯೂಸ್ ಆಗಿ ಹೆಕ್ಟಿಕ್ ಸ್ಕೆಡ್ಯೂಲ್ ಅದಿಲ್ಲ ಅಂತಲ್ಲ. ಈಗ ಒಂಥರ ನಿರಾಳ ಅನ್ಸುತ್ತಾ, ಅಥವಾ ಇನ್ನೂ ಅದ್ರೊಳಗೆ ಜೀವಿಸ್ತಾ ಇದ್ದೀರಾ? ಯೂಶಲಿ ಪಾಪ ಐ ಶುಡ್ ಥ್ಯಾಂಕ್ ಪ್ರೊಡಕ್ಷನ್ ಅಂಡ್ ಚಾನಲ್. ದಿ ಯೂಸ್ ಟು ಪ್ಲಾನ್ ಸ್ಯಾಟರ್ಡೆ ಸಂಡೇಸೇ ಪ್ಲಾನ್ ಮಾಡೋರು ಆದಷ್ಟು. ಕೆಲವೊಂದು ದಿನ ನಾನು ರಜಾ ಹಾಕೊಳ್ಳೋ ಒಂದು ಸೀಕ್ವೆನ್ಸ್ ಆಗೋದು, ಆ ಸಿಚುವೇಶನ್ ಬರೋದು, ನಾವು ಅಡ್ಜಸ್ಟ್ ಆಗ್ತಿದ್ವಿ, ಅವರು ಅಡ್ಜಸ್ಟ್ ಆಗ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ಶನಿವಾರ ಭಾನುವಾರ ಶೂಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಂಕ್, ಏನು ಮಾಡೋದು ಅಂತ. ಬಟ್ ಇದೊಂದು ಪ್ಲ್ಯಾಟ್ಫಾರ್ಮು, ಐ ಶುಡ್ ರಿಯಲಿ ಥ್ಯಾಂಕ್ ಪ್ರೊಡಕ್ಷನ್ ಟೀಮ್ ಆ್ಯಂಡ್ ಚಾನಲ್ ಫಾರ್ ಎಂಕರೇಜಿಂಗ್ ಮಿ. IT ಇದ್ಕೊಂಡು ಮಾಡ್ತಿದ್ದೀರಾ, ರಾಯರ್ ತೂಗಿಸಿದ್ದಾರೆ 2 ಕಡೆನೂ. ನಿಮ್ಮ IT ಕಂಪ್ನಿಯವರು ಸಪೋರ್ಟ್ ಮಾಡಿದ್ದಾರೆ. IT ಕಂಪ್ನಿಯವರು, ಅವ್ರಿಗೆ ಗೊತ್ತು, ಬಿಕಾಸ್ ಐ ಕಾಂಟ್ ಲೈ. ಮಾಡ್ತಿರೋದು ರಾಯರ್ ಪಾತ್ರ, ಸುಳ್ಳು ಹೇಳಕ್ ಆಗೋದಿಲ್ಲ. ಮೊದಲನೇದು TRP ಇದ್ಮೇಲೆ ಎಲ್ಲರೂ ನೋಡ್ತಿರ್ತಾರೆ. ಎರಡನೇದು ಇಟ್ ಈಸ್ ವೆರಿ ಮಚ್ ಎವಿಡೆಂಟ್, ಟಿವಿಲಿ ಬಂದೇ ಬರುತ್ತೆ. ನಾನು ಹೇಳಿಲ್ಲ ಅಂದ್ರೆ ಇನ್ಯಾರೋ ಹೇಳ್ತಾರೆ, ನಿಮ್ಮ ಟೀಮಲ್ಲಿ ಒಬ್ಬ ಹಿಂಗ್ ಮಾಡ್ತಿದ್ದಾರೆ, ಯಾರೊಬ್ರು ಹೇಳ್ತಾರೆ. ನಿಮ್ ಬಾಸ್ ಎಲ್ಲ ಹಿಂಗ್ ನೋಡ್ತಾರೆ ನಿಮ್ಮನೀಗ. ಅವ್ರು ವೆರಿ ಹ್ಯಾಪಿ. ನಮ್ಮ ಟೀಮಲ್ಲಿ ಈ ತರ ಒಂದು ಟ್ಯಾಲೆಂಟ್ ಇರೋರು ಇದಾರಲ್ಲ. ಬಟ್ ದೇ ಸ್ಟಿಲ್ ಕಾಲ್ ಯು ಶ್ರೇಯಸ್ ಸರ್, ರಾಯರೇ ಬನ್ನಿ ಅಂತಾರೆ ಏನಾದ್ರು ಕರೀತಾರೆ. ಅಲ್ಲಿ ಕನ್ನಡದವರೆಲ್ಲ ಹಾಗೆ, ಏನಪ್ಪಾ ಮಂತ್ರಾಲಯಕ್ಕೆ ಹೋಗೋದೇ ಬೇಡ, ಇಲ್ಲ ಫುಲ್ಲರಲ್ಲೇ ನೋಡ್ಬಿಡ್ತೀವಿ ಅಂತ ತಮಾಷೆ ಮಾಡ್ತಾರೆ. ಇಲ್ಲ ಹೇಳ್ಬೇಡಿ ನೀವು, ಯತಿಗಳು ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳಷ್ಟೇ ಅಂತ. ಅದಿದೆ, ಅದೆಲ್ಲ ತಮಾಷೆ ಮಾಡೋದು, ಕಾಲೆಳೆಯೋದು, ಅದೆಲ್ಲ ಇದಿರುತ್ತೆ. ಬಟ್ ಇದಾರೆ, ನಾನು ಆಫೀಸಲ್ಲಿದ್ದ ಕೆಲವೊಂದ್ಸತಿ ಇದು ರೀಪೋಸ್ಟ್ ಮಾಡ್ತಿರ್ತೀನಿ, ನಮ್ದು ಆಕ್ಟ್ ಮಾಡಿರೋ ರೀಲ್ಸ್ ಎಲ್ಲ. ಅಲ್ಲೆಲ್ಲ ಇಲ್ಲ ಕೂತಿದ್ಯಾ, ಯಾವಾಗ ಹೋಗಿದ್ದೆ ಶೂಟಿಂಗ್ಗೆ ನೀನು, ಆ ಥರ ಎಲ್ಲ ಕಾಲು ಎಳಿಯುತ್ತಿದೆ. ಕೆಲವೊಂದ್ಸತಿ ಎಲ್ಲ ಶೂಟಿಂಗ್ ಕೆಲವೊಂದ್ಸತಿ ಲೇಟ್ ಆಗಿದೆ, ಲೇಟ್ ಆಗಿರುತ್ತೆ, 4:30-5 ಗಂಟೆ ತನಕ ಆಗಿರುತ್ತೆ ಬೆಳಿಗ್ಗೆ. ಟಕ್ಕಂತ ನೆಕ್ಸ್ಟ್ 5:30 ಕ್ಯಾಬು ಹತ್ಕೋ ಬಾ, ಅದು ಶಕ್ತಿ ರಾಯರ್ ಕೊಟ್ಟಿರೋದು ಅಷ್ಟೇ. ಕೆಲವೊಂದ್ಸತಿ ಆಫೀಸ್ ಮುಗಿಸ್ಕೊಂಡು ಸಂಜೆ ಶೂಟ್ಗೆ ಹೋಗಿದ್ದೀನಿ. ಎಷ್ಟೋ ಸತಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಪ್ರೊಡಕ್ಷನಲ್ಲಿ. ಇದು ನಿಮ್ಮ ಸೀನ್ ಎಲ್ಲ ಮಧ್ಯಾಹ್ನ ಆದಮೇಲೆ ಆಮೇಲೆ ಬನ್ನಿ. ರಿಯಲಿ ಥ್ಯಾಂಕ್ಫುಲ್, ಇಷ್ಟು ಫ್ಲೆಕ್ಸಿಬಲ್ ಆಗಿ ನಡ್ಸ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಏನಾದ್ರೂ ಈ ಆಧುನಿಕ ಯುಗದಲ್ಲೂ ರಾಯರ್ ಇದಾರೆ ಇಲ್ಲ ಅಂತಲ್ಲ, ಬಟ್ ಹೇಗಿರ್ತಿತ್ತು ನಮ್ಮ ಬದುಕು? ಏನ್ ಬದಲಾವಣೆ ಆಗ್ಬೇಕು ಅಂತ ನೀವು ಬಯಸ್ತೀರಿ? ಎಲ್ಲ ಕಡೆ ಸತ್ಯ ಇರಬೇಕಿತ್ತು, ಸುಳ್ಳು ಅನ್ನೋದು ಇರಬಾರ್ದಿತ್ತು. ನಮ್ಮ ಪರಿಸ್ಥಿತಿ ಕೆಲವೊಂದ್ಸತಿ ನಮ್ಮನ್ನ ಸುಳ್ಳು ಹೇಳೋದಿಕ್ಕೆ ಪ್ರೇರೇಪಿಸುತ್ತೆ. ಆ ಸಿಚುಯೇಷನ್ ಕೂಡ ದೇವ್ರು ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಮದುವೆ ಆಗಿದೆಯಾ ಶ್ರೇಯಸ್ಗೆ? ಇಲ್ಲ, ಎಲಿಜಿಬಲ್ ಬ್ಯಾಚುಲರ್. ಇವಾಗ ಈ ರಾಯರ್ ಪಾತ್ರ ಮಾಡಿದ್ಮೇಲೆ ಅಪ್ರೋಚ್ ತುಂಬಾ ಜಾಸ್ತಿ ಬಂದಿದ್ಯಾ? ಅದೊಂದು ಹೇಳ್ತೀನಿ, ಅದು ನನ್ಗೆ ನಗು ಬಂತು. ನನ್ಗೆ ಅನ್ನಿಸ್ತು, ಮೇ ಬಿ ರಾಯರ ಬೃಂದಾವನದಿಂದ ನಗ್ತಿದಾರೇನೋ ನನ್ನ ಸಿಚುಯೇಷನ್ ನೋಡ್ಕೊಂಡು. ಯಾಕಂಗ ಹೇಳ್ತಿದ್ರಿ? ಒಂದಿನ ಮಠಕ್ಕೆ ಹೋಗಿದ್ವಿ, ನಾನು ಅಮ್ಮ, ಗುರುವಾರ. ನಾನು ಅಮ್ಮ ಮಾಮೂಲಿ ಸೀರಿಯಲ್ ಎಲ್ಲ ಶುರುವಾದ್ಮೇಲೆ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಯಾರೊಬ್ರು ಹೀಗೆ ತಾಯಿ ಮಗ ಅವರು ಬಂದ್ರು. ಅವ್ರ ಮಗ ಹಂಗೆ ನಮಸ್ಕಾರ ಮಾಡಿ, ಇವ್ರಿಗೆ ನಮಸ್ಕಾರ ಮಾಡು, ಇವನ್ಗೆ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ನನ್ನ ಕೇಳಿದ್ರು. ನನಗೆ ಮದ್ವೆ ಆಗಿಲ್ಲ.
ನಮ್ಮಮ್ಮ ನಿಂಗೆ ನೋಡ್ದೆ, ನಮ್ಮಮ್ಮ ನಗ್ತಾ ಇದಾರೆ. ನನ್ಗೆ ಅವಾಗ ಅನ್ಸಿದ್ದು ಮೋಸ್ಟ್ಲಿ ರಾಯರು ನಗ್ತಿರ್ತಾರೆ ಅನ್ಸತ್ತೆ, ಇವತ್ತು ಈ ಸಿಚುವೇಶನ್ಗೆ ಸಿಕ್ಕಾಕಿಸ್ಬಿಟ್ಟು ನನ್ನ ರಾಯರು ನಗ್ತಿರ್ತಾರೆ ಅನ್ನೋ ನನ್ನ ಪರಿಸ್ಥಿತಿ ನೋಡಿ. ನೋಡ್ದ್ಯಾ ಹೆಂಗಿದೆ ಅದ್ ಹೆಂಗೆ ಅಂದ್ರೆ ಈ ಕಡೆಯಿಂದ ನೀವು ಪ್ರಪೋಸಲ್ ಬರ್ತಿದೆಯಲ್ವಾ ಹೇಳಿ ಫಸ್ಟ್ ಅದನ್ನ, ಬರ್ತಿದೆ. ಅಥವಾ ರಾಯರು ಪಾತ್ರ ರಾಯರು ಅಂದ ತಕ್ಷಣ ನಮಸ್ಕಾರ ಮಾಡಿ ಸುಮ್ಮನಾಗ್ಬಿಡ್ತಾರ ಗೊತ್ತಿಲ್ಲ ನಂಗೆ, ಅದಕ್ಕೆ ಕೇಳ್ತಾ ಇಲ್ಲ ಇಲ್ಲ, ಕ್ಯಾಮ್ರಾಮನ್ ಯಾವಾಗ್ಲೂ ಹೇಳೋರು, ನಮ್ಮ ತಾಯಿ ಬಂದಾಗ ಸ್ವಲ್ಪ ರೇಗ್ಸೋರು, ಮಗಂಗ್ ಬೇಗ ಮದ್ವೆ ಮಾಡ್ಬಿಡಿ, ಇಲ್ದಾರ ಮುಂದೆ ರಾಯರು ಅಂದ್ಬಿಟ್ಟು ಕಾಲಿಗೆ ಬಿದ್ದ್ಬಿಡ್ತಾರೆ, ಕಷ್ಟ ಆಗ್ಬಿಡತ್ತೆ ನಿಮ್ಗೆ ನೋಡಿ ಅಂತ. ಹೌದು, ಅದು ಇವಾಗ ನಿಜ ಆಗ್ತಾ ಇದೆ. ಒಂಥರ ನಿಮ್ಮನ್ನ ಆಧ್ಯಾತ್ಮ ದೃಷ್ಟಿಯಿಂದ ನೋಡ್ಬಿಟ್ರೆ ಆ ಗೌರವ ಭಕ್ತಿ ಬಂದ್ಬಿಟ್ರೆ ಈ ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಪ್ರಪೋಸಲ್ ಬರುತ್ತೆ ಇಲ್ವಾ ಅನ್ಸ್ಬಿಟ್ಟಿದ್ದಾರೆ ನನಗೆ. ಹೌದು, ಅದು ನಿಜಾನೇ, ನಿಜಾನೇ ಅದು. ಯಾಕಂದ್ರೆ ಅವರು ತುಂಬಾ ಭಕ್ತಿಪೂರ್ವಕವಾಗಿ ನೋಡ್ತಾರೆ, ಪೂಜ್ಯ ಭಾವದಿಂದ ನೋಡ್ತಾರೆ. ನಮ್ಮ ರಾಯರು ಹೌದು ಇವತ್ತಿಗೂ ಹೇಳ್ತಾರೆ, ನೀವು ನಮ್ಮ ರಾಯರೇ. ಅವ್ರು ಹೇಳ್ಬೇಕಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕೇಳಕ್ಕೆ ಸೊಗಸಾಗಿದೆ. ನೀವು ನಮ್ಮ ರಾಯರೇ. ಎಲ್ಲದಕ್ಕೂ ರಾಯರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮದುವೆ ಆಗಿಲ್ಲ ಅನ್ನೋ ಬೇಜಾರಿಲ್ಲ ನನಗೆ, ಬಟ್ ಇದೊಂದು ಸಿಕ್ತಲ್ಲ ನನ್ನ ಲೈಫಲ್ಲಿ, ಸಾಕು. ಮದುವೆ ಆಗಿದ್ರು ಬೇಡಪ್ಪ ನನಗೆ, ಬೇರೆ ಸೀರಿಯಲ್ ಸಿಕ್ತಿದ್ರು ಬೇಡ. ಆ ಒಂದು ಬಟ್ ಈ ತರದ ಪಾತ್ರಕ್ಕೆ ಮುಂದೆ ಫಿಕ್ಸ್ ಆಗ್ತಿದ್ದೀರಾ ಅಥವಾ ಮತ್ತೆ ಬದಲಾವಣೆ? ಇಲ್ಲ, ಆಸ್ ಅನ್ ಆರ್ಟಿಸ್ಟ್ ಆ ಥರ ನಾನು ಬೌಂಡ್ರೀಸ್ ಹಾಕೊಂಡಿಲ್ಲ. ಲ್ಯಾಂಗ್ವೇಜ್ ಇಂದ ಆಗ್ಬೋದು ಅಥವಾ ಪಾತ್ರಗಳಿಂದ ಆಗ್ಬೋದು. ನನ್ನ ಇದಕ್ಕೆ ಏನು ಬರುತ್ತೆ, ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ಗೆ. ಆ್ಯಂಡ್ ಇದೇನಂದರೆ ಆ್ಯಕ್ಟಿಂಗ್ ನನಗೆ ಬಯಸದೆ ಬಂದ ಭಾಗ್ಯ ಅಂತ. ನನ್ನ ಭಾಗ್ಯ ರಾಯರು. ಇವತ್ತಿಗೂ ನಾನು ಇದು ಬಯಸದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದು ಎಷ್ಟೋ ಜನ್ಮದ ಪುಣ್ಯ, ರಾಯರ ಪಾತ್ರ ಮಾಡ್ತಾ ಇರೋದು. ಈ ಪಾತ್ರ ಮಾಡಿದ್ದೀನಿ, ಮುಂದೊಮ್ಮೆ ಇದೇ ಥರ ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ. ರಾಯರ ಪಾತ್ರ ಬಂದರೆ ಕಣ್ಣು ಮುಚ್ಕೊಂಡು ಮಾಡ್ತೀನಿ, ಹೂ ಅಂದ್ಬಿಡ್ತೀನಿ. ನಮ್ಮಮ್ಮ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಾನು ಈ ಪಾಡ್ಕಾಸ್ಟ್ನ ಪ್ಲಾನ್ ಮಾಡಿದಾಗ ಬೇರೆ ಒಂದ್ ಕಡೆ ಪ್ಲಾನ್ ಮಾಡಿದ್ದೆ. ಸಡನ್ ಆಗಿ 2 ದಿನಕ್ಕೆ ಮುಂಚೆ ಅನ್ಸಿದ್ದು ಇದನ್ನ ರಾಯರ್ ಮಠದಲ್ಲೇ ಮಾಡಿದ್ರೆ ಹೇಗೆ ಅಂತ. ಗೊತ್ತಿಲ್ಲ ನೋಡಿ, ರಾಯರ್ ನನಗೊಂದು ಅಲರ್ಟ್ ಮಾಡಿದ್ರು, ನೀ ಎಲ್ಲೆಲ್ಲ ಯಾಕೆ ಮಾಡ್ತಿದ್ಯಾ ಹರೀಶ, ನನ್ನ ಜಾಗ ಇದೆ ಮಾಡು ಅಂತ. ಸೊ ರಾಜಾಜಿನಗರದ ಈ ರಾಯರ್ ಮಠ ನನಗೆ ಒಂದು ಸ್ಫೂರ್ತಿ. ಸೊ ಹಾಗಾಗಿ ನೋಡಿ, ಇಲ್ಲಿ ಕರ್ಸಂಗಾಯ್ತು, ಇಲ್ಲಿ ಕೂತ್ ನಿಮ್ ಜೊತೆ ಪಾಡ್ಕಾಸ್ಟ್ ಮಾಡ್ದಂಗೆ. ಇನ್ನೊಂದು ವಿಶೇಷ ಇದೆ ಹರೀಶ್ ಸರ್, ಏನು ಸರ್ಪ್ರೈಸ್ ಇದು ಅಂತ ಹೇಳಿದ್ದೆ ನಿಮ್ಗೆ. ಹೌದು, ಕರೆಕ್ಟ್. ಇವತ್ತು ರಾಯರದ ನಕ್ಷತ್ರ ಮೃಗಶಿರ ನಕ್ಷತ್ರ. ನಾವ್ ಇಂಟರ್ವ್ಯೂ ಮಾಡ್ತಿರೋ ದಿನ. ಎಸ್. ವಾವ್, ಹೌದಾ? ಎಸ್, ಹೌದು. ಚೆಕ್ ಮಾಡಿ ಬಂದು ನೀವು, ಇವತ್ತು ಮೃಗಶಿರ ನಕ್ಷತ್ರ ಅನ್ನೋ ನಂಗೆ ಗೊತ್ತೇ ಇಲ್ಲ ನನಗೆ ಆಕ್ಚುಲಿ. ಆ್ಯಂಡ್ ಇವಾಗ ಸೀರಿಯಲ್ ಎಲ್ಲ ಮುಗಿತು, ಮತ್ತೊಂದಾಯ್ತು. ಆದರೆ ರಾಯರ್ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅನ್ನೋದಕ್ಕೆ ಒಂದು ಇನ್ನು ರೀಸೆಂಟಾಗಿ ನಡೆದಿದ್ದು ಒಂದು ಘಟನೆ ಹೇಳ್ತೀನಿ. ನಾನು ನಮ್ಮ ತಾಯಿ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಇದು ಆರ್.ನಗರ ತನಕ ಬಂದ್ವಿ ನಾವು, ಆರ್ಚ್ ಹತ್ರ ಆಟೋಲ್ಲಿ ಬಂದ್ವಿ ನಾವು. ಅಲ್ಲಿ ಇಳ್ಕೊಂಡು ನಮ್ಮ ತಾಯಿ ಮೊಬೈಲ್ ಬಿಟ್ಬಿಟ್ಟಿದ್ದಾರೆ ಆಟೋದಲ್ಲಿ. ಆಮೇಲೆ ಫೋನ್ ಮಾಡಿದ್ವಿ, ತಂದ್ಕೊಟ್ರು. ಆದರೆ ಅವರು ಆಟೋ ಡ್ರೈವರ್ ಹೆಸರು ರಾಘವೇಂದ್ರ ಅಂತ. ನೀವು ಇದನ್ನು ಕಾಕತಾಳಿ ಅಂತನಾರು ಅನ್ಬೋದು, ರಾಯರೇ ಬಂದು ಕೊಟ್ಟರು ಅಂತಲೂ ಅನ್ಬೋದು. ನೀವು ಹೆಂಗೆ ಅನ್ಸತ್ತೆ ನಿಮ್ಮ ಪರ್ಸೆಪ್ಷನ್. ಅದು ತುಂಬ ಈ ಥರ ಘಟನೆಗಳಾಗಿದೆ ಲೈಫಲ್ಲಿ.